ಏನ್ರಿ ಸರ್ ಕದ ಎಲ್ಲ ಹಾಕಕತ್ತೀರಿ? ಏನ್ ಸೀಕ್ರೆಟ್ ಏನ? ಅಯ್ಯೋ ಭಗವಂತ, ನನ್ನ ಹತ್ರ ನೀನು ಹೀಗೆಲ್ಲ ಮಾತಾಡ್ಬೇಡ, ನನಗೊಂಥರ ಆಗುತ್ತೆ. ಯಾಕೆ ಹೀಗೆ ಮಾಡ್ತಾ ಇದೀಯ ನೀನು? ಸಂಸಾರ ಸಮೇತ ಮನೆಗೆ ಬಂದಿದ್ದೀರಾ. ಜಗತ್ತನಾಳು ಪರಮೇಶ್ವರ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ನೀವೇ ಅಂತ ನನ್ನ ಕೈಯಲ್ಲಿ ಹೇಳಕ್ಕೆ ಬಿಡ್ತಾ ಇಲ್ವಲ್ಲ. ನೀವು ದೇವರುಗಳು ಅಂತ ಗೊತ್ತಿಲ್ಲದೆ ನಮ್ಮ ಮನೆಯವರು ನಿಮ್ಮ ಹತ್ರ ಹೇಗೇಗೋ ನಡ್ಕೋತಾ ಇದ್ದಾರೆ. ಇದೆಲ್ಲ ಯಾಕೆ? ಶಿವಪ್ರಸಾದ್, ನಾವು ದೇವರಲ್ಲ. ಒಳ್ಳೆತನ ಇರೋ ಪ್ರತಿಯೊಬ್ಬ ವ್ಯಕ್ತಿಯೂ ದೇವರೇ. ಅಂತವರ ಅಂತರಾತ್ಮದಲ್ಲಿ ನಾನು ಸದಾ ನೆಲೆಸಿರ್ತೀನಿ. ಹಾಗಿದ್ಮೇಲೆ ಈ ವಿಶೇಷವಾದ ಪ್ರೀತಿ ಕಾಳಜಿ ನಮಗೆ ಯಾಕೆ? ಒಳ್ಳೆತನ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಪ್ರೀತಿ ಕಾಳಜಿ ಸಲ್ಬೇಕಲ್ಲ. ಅದೆಲ್ಲ ನಿಜ ಭಗವಂತ. ಆದ್ರೆ ಸಾಕ್ಷಾತ್ ನೀವುಗಳೇ ಬಂದಿರುವಾಗ ನಿಮ್ಮನ್ನ ಕಾಳಜಿಯಿಂದ ನೋಡ್ಕೊಳ್ಳೋದು ನಮ್ಮ ಧರ್ಮ ಅಲ್ವಾ, ನಮ್ಮ ಕರ್ತವ್ಯ ಅಲ್ವಾ? ಶಿವಪ್ರಸಾದ್, ನಾನು ನಿನ್ಗೊಂದು ಕತೆ ಹೇಳ. ಒಂದು ಊರಲ್ಲಿ ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗ್ತಿರಲ್ಲ. ದ್ವೇಷ, ಆಕ್ರೋಶ, ಕ್ರೌರ್ಯ. ಆ ಊರಿಗೆ ಒಬ್ಬ ಸನ್ಯಾಸಿ ಬರ್ತಾರೆ. ಆ ಊರಿನ ವಿಚಾರನ ತಿಳ್ಕೊಂಡು ಎಲ್ಲರಲ್ಲೂ ಶಾಂತಿ, ಸೌಹಾರ್ದತೆ, ಪ್ರೀತಿನ ತರಬೇಕು ಅಂತ ಒಂದು ಉಪಾಯ ಮಾಡಿ ಆ ಊರಿನ ಜನರನ್ನ ಊರ್ ಮಧ್ಯಕ್ಕೆ ಕರೀತಾರೆ. ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿ ಇದೆ. ನಿಮ್ಮ ಊರಿಗೆ ನಾಳೆ ದೇವರು ಬರ್ತಾನೆ, ನೀವೆಲ್ಲರೂ ತಯಾರಾಗಿರಿ ಅಂತ ಹೇಳ್ತಾರೆ. ಜನರೆಲ್ಲರೂ ಸಂತೋಷದಿಂದ ಮಾರನೇ ದಿನ ಬಂದು ಕೇಳ್ತಾರೆ, ಎಲ್ಲಿ ದೇವರು ಅಂತ. ಆಗ ಸನ್ಯಾಸಿ ಹೇಳ್ತಾನೆ, ನಿಮ್ಮ ಊರಿಗೆ ಈಗಾಗಲೇ ದೇವರು ಬಂದಿದ್ದಾನೆ, ನಿಮ್ಮಲ್ಲೇ ಒಬ್ಬರು ರೂಪದಲ್ಲಿದ್ದಾನೆ ಅಂತ. ಅಷ್ಟೇ. ಅಲ್ಲಿವರೆಗೂ ಒಬ್ರನ್ನ ನೋಡಿ ಕಿಡಿಕಾರ್ತಿದ್ದ ಜನ ಪ್ರೀತಿಯಿಂದ, ಆತ್ಮೀಯತೆಯಿಂದ ನೋಡ ಮಾಡ್ತಾರೆ. ಈ ವ್ಯಕ್ತಿಯಲ್ಲಿ ದೇವರಿರಬಹುದಾ, ಆ ವ್ಯಕ್ತಿಯಲ್ಲಿ ದೇವರಿರಬಹುದಾ, ಹೀಗೆ ಪ್ರೀತಿ ವಿಶ್ವಾಸದಿಂದ ಇರಕ್ಕೆ ಶುರು ಮಾಡ್ತಾರೆ. ಎಂಥ ಉಪಾಯ ಮಾಡಿದ್ದಾರೆ ಸನ್ಯಾಸಿಗಳು. ಇದು ಉಪಾಯ ಅಲ್ಲ ಶಿವಪ್ರಸಾದ್, ಅವ್ರು ನೋಡಿದ್ದು ಸತ್ಯ. ಪ್ರತಿಯೊಬ್ಬರಲ್ಲೂ ಭಗವಂತನಿದ್ದಾನೆ, ಅದನ್ನು ನಂಬೇಕಷ್ಟೇ. ನಿನ್ನಲ್ಲೂ ಭಗವಂತನಿದ್ದಾನೆ, ನನ್ನಲ್ಲೂ ಭಗವಂತನಿದ್ದಾನೆ ಎಂದು ನಂಬಿದ್ರೆ ಸಾಕು. ಒಂದ್ಸಲ ನಂಬಿಕೆ ಬಂದ್ರೆ ಎಲ್ಲರಲ್ಲೂ ಭಗವಂತನನ್ನ ಕಾಣ್ತಾ ಇರ್ತೀವಿ. ನೀವು ಹಾಗೆ ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣಬೇಕು, ದೇವರಿದ್ದಾನೆ ಅಂತ ನಂಬಬೇಕು. ಆಯ್ತು ಭಗವಂತ, ನಾನು ಅದೆಲ್ಲ ಮಾಡ್ತೀನಿ. ಆದ್ರೆ ಒಂದೇ ಒಂದು ಅವಕಾಶ ಕೊಡು, ನೀವೆಲ್ಲ ಯಾರು ಅಂತ ಹೇಳೋದಕ್ಕೆ. ಪಾಪ ನಮ್ಮ ಮನೆಯವ್ರಿಗೂ ನೀವು ಯಾರು ಅಂತ ಗೊತ್ತಾಗ್ಲಿ. ಶಿವಪ್ರಸಾದ್, ನಾನು ಪ್ರತಿಯೊಬ್ಬರ ಜೀವನದಲ್ಲೂ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನಿನಗೆ ಈ ರೂಪದಲ್ಲಿ ಕಾಣಿಸ್ಕೊತಿದ್ದೀನಿ ಅಷ್ಟೇ. ಒಟ್ನಲ್ಲಿ ಇಂಡೈರೆಕ್ಟ್ ಆಗಿ ನಾನು ಕೇಳಿದ್ದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದೆಯಾ. ನನ್ನ ಸಂಕಟನೇ ನಿನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ನೀವೆಲ್ಲ ದೇವ್ರು ಅಂತ ಗೊತ್ತಿಲ್ಲದೆ ನಿಮ್ಮ ಹತ್ರ ಹೆಂಗೆಂಗೋ ನೋಡ್ಕೊಂಡು ನಾವು ಶಾಪಕ್ಕೆ ಗುರಿ ಆಗ್ಬಿಡ್ತೀವಿ ಅಂತ ನಮಗೆ ಭಯ ಆಗ್ತಾ ಇದೆ. ನಮ್ಮನೆಗೆ ಬಂದ್ಬಿಟ್ಟು ಮನೆನೇ ನಿಮ್ದು ಅನ್ಕೊಂಡು ನನ್ ಮೇಲೆ ಆವಾಜ್ ಆಗ್ತೀರಾ? ನಾನ್ ಯಾರು ಗೊತ್ತೇನ್ರೋ? ಗೊತ್ತಲೇ ತಮ್ಮ, ಸ್ಕಂದ. ಅಷ್ಟೇ ಅಲ್ಲ, ಈ ಹಲ್ಕನ್ನೇ ಗೊಂಬೆ ಮ್ಯಾನ್ ಮಾಡಿ ಮಲಗಿಸ್ಕೊಂಡಿರೋ ನಾನು. ಸ್ಪೈಡರ್ ಮ್ಯಾನ್ ನ ಬಡದ್ಬಿಟ್ಟು ಗೋಡೆ ಮೇಲೆ ಅಂಟಿಸಿದೀನಿ. ಇನ್ನು ಈ ಬ್ಯಾಟ್ ಮ್ಯಾನ್ ನ ಬಾಯಿಗೆ ಬಂದಂಗ್ ಬೈದ್ಬಿಟ್ಟು ಗೋಡೆ ಮೇಲೆ ಅಂಟಿಸ್ಕೊಂಡಿದೀನಿ. ಇನ್ನು ನಾನು ಸುಮೋ ಸ್ಕಂದ. ನಾನು ಬಲ್ಗಡೆ ತೊಡೆ ತಟ್ಟಿದ್ರೆ ಟಾಟಾ ಸುಮೋ ಎಗ್ರೋಗುತ್ತೆ, ಎಡಗಡೆ ತೊಡೆ ತಟ್ಟಿದ್ರೆ ನಮ್ ತಾತನ್ ವಾಕಿಂಗ್ ಸ್ಟಿಕ್ ನಡ್ಕೊಂಡ್ ಬರುತ್ತೆ, ಗೊತ್ತಾ? ಬನ್ರೋ ಬನ್ರೋ. ಏಯ್, ಏನ್ ನಗ್ತಿದ್ದೀರಾ? ಎದಕ್ಲೇ ಅಪ್ಪ? ಹಿಂಗೆ ತಾನೇ ನೀವು ಮಾತಾಡೋದು? ನಾವು ಲೋಕಲ್ಲು, ಪಕ್ಕಾ ಲೋಕಲ್ಲು. ಬೆಂಗಳೂರು ಬಾಯ್ಸ್ ನಾವು, ಪಕ್ಕಾ ಲೋಕಲ್. ಬರೋ ಇಲ್ಲಿ. ಏಯ್, ನಿಂಗೆ ಬ್ರೂಸ್ಲಿದು 1 ಇಂಚ್ ಪಂಚ್ ಗೊತ್ತೇನೋ? ಹೋಗು ಹೋಗು ಹೋಗು, ನೀನ್ ಬರೋ ಇಲ್ಲಿ. ಅಪ್ಪ, ಆ ಸ್ಕಂದ ಸುಬ್ಬು ಗಣಿ ಜೊತೆ ತುಂಬಾ ಜಗಳ ಆಡ್ತಿದ್ದ ನೋಡು. ಜಗಳನ? ಆಹಾ,
ಮುಕ್ಕಣ್ಣನ ಮಕ್ಕಳ ಜೊತೆ ನನ್ನ ಮಗ ಜಗಳ ಆಡ್ತಾವನ. ಅಯ್ಯೋ ಭಗವಂತ, ಇನ್ನು ಏನೇನ್ ಕಾದಿದ್ಯೋಲೇ ಸ್ಕಂದ. ಅಲ್ಲ, ಮಾಮೂಲಿ ಜಗಳ ಆಗ್ತಿದೆ ಅಂದೆ, ಅದಕ್ಕೆ ಯಾಕೆ ನಮ್ಮಪ್ಪ ಇಂಡಿಯಾ ಪಾಕಿಸ್ತಾನ್ ವಾರ್ ಥರ ರಿಯಾಕ್ಟ್ ಮಾಡ್ತಿದ್ದಾರೆ? ನನಗೂ ಅದೇ ಗೊತ್ತಾಗ್ತಿಲ್ಲ. ನಮ್ಮಪ್ಪ ಅವಾಗ ಹಿಂಗೆ ಹಾಡ್ತಾರೆ. ಹೋಗ್ಲಿ ಬಿಡಿ. ನಿಂಗೆ ಕರಾಟೆ ಗೊತ್ತೇನೋ? ಗೊತ್ತಿಲ್ವಾ? ಹೋಗು, ವಾಪಸ್ ಹೋಗು. ಮಾರ್ಷಲ್ ಆರ್ಟ್ಸ್ ಗೊತ್ತೇನೋ? ಮ್ಯಾವ್. ಅದು ಗೊತ್ತಿಲ್ವಾ? ಟೈಕ್ವಾಂಡೋ ಗೊತ್ತಾ? ಬುಸ್ ಬುಸ್. ಏಯ್ ಸ್ಕಂದ, ಏನು ನಿನ್ ಅವತಾರ? ಟೈಕೊಂಡ ಅಂತ ಟೈಕೊಂಡ, ನಿನ್ ಟೈಕೊಂಡಾಗ ಇಷ್ಟು ಬೆಂಕಿ ಬಿತ್ತು, ಹೊಟ್ಟೆಗೆ ಅನಕೊಂಡ ಕೊಟ್ಕೊಂಡು ಓಡಾಡ್ಕೊಂಡ ಇವ್ರು. ಇವ್ ಸ್ವಲ್ಪ ಸರಿ ಇಲ್ಲಪ್ಪ, ಕ್ಷಮಿಸ್ಬಿಡಿ. ಹೈ, ಸಾರಿ ಕೇಳ, ಸಾರಿ ಕೇಳ. ಅಪ್ಪ, ನಾನ್ ಯಾಕಪ್ಪ ಸಾರಿ ಕೇಳ್ಬೇಕು? ಬಂದ್ರು ಆಟ ಆಡೋಣ ಅಂದಾಗ ಕುಸ್ತಿ ಆಡೋಣ ಅಂದಿದ್ ಇವ್ರೆ. ಹೇ ಬಾಯ್ಸ್, ಬಂದ್ರು ತಾಕತ್ತಿದ್ರೆ ಬಂದ್ರು. ನೀವಿಬ್ರಿರ್ಬೋದು, ಆದ್ರೆ ನಾನು ಒಬ್ನೇ. ನಮ್ಮಪ್ಪ ಇದಾರೆ ಅಂತ ಹೆದರ್ಕೋಬೇಡಿ. ಅವ್ರನ್ನ ಆಡಿಯನ್ಸ್ ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಬನ್ನಿ, ತಾಕತ್ತಿದ್ರೆ ಬಂದ್ರು. ಯುದ್ಧಕ್ಕಂತೆ ಹೋಗೋಣ. ಹಾ, ಯುದ್ಧನ? ಅಪ್ಪ ಸುಬ್ರಹ್ಮಣ್ಯ, ಗಣೇಶ, ಯುದ್ಧ ಆಗಿದ್ದ ಎಲ್ಲ ಬೇಡ್ರಪ್ಪ, ನಿಮ್ ಕೈ ಮುಗಿತೀನಿ. ಅಪ್ಪ, ನೀನ್ ಯಾರಿಗೂ ಕೈ ಮುಗಿಯೋದು ನನಗೆ ಇಷ್ಟ ಆಗಲ್ಲ ಅಪ್ಪ. ಹೇ ಮುಚ್ಚಬಾಯಿ, ನಾನು ಯಾರು ಕೈ ಮುಗಿತಾ ಇದ್ದೀನಿ ಗೊತ್ತಾನೋ ನಿನಗೆ? ಹತ್ತಲೆ ರಾವಣನ್ನೇ ಬಿಟ್ಟಿಲ್ಲ ನಮ್ ಗಣೇಶ. ಅಂಥ ಪರಶುರಾಮನ್ ಜೊತೆನೆ ಯುದ್ಧಕ್ಕೆ ಕೇಳಿದವನು. ಇನ್ನು ನಮ್ಮ ಸುಬ್ರಹ್ಮಣ್ಯ ತಾರಕಾಸುರನ್ನೇ ಮಟ್ಟ ಹಾಕ್ದವನು. ಇಂಥ ಅಣ್ಣ ತಮ್ಮಂದ್ರನ್ನ ಎದುರು ಹಾಕೊಂಡ್ರೆ ನಿನ್ನ ಮುದ್ದೆ ಮಾಡ್ಕೊಂಡು ನುಂಗ್ಬಿಡ್ತಾರೆ ಕಣೋ. ಅಪ್ಪಾರ, ನೀವ್ ಸುಮ್ಕಿರಿ, ನಾವು ತಮಾಷೆ ಕಾಡಕತ್ತೀವಿ. ಹೌದ್ರಿ, ಅವನೇನೋ ಕರಾಟೆ ಕುಂಫು ಅಂದನಲ್ರಿ, ಅದು ನಾವು ಆಡ್ತೀವಿ ಅಪ್ಪಾರ. ಅಯ್ಯೋ ಭಗವಂತ, ನಾನು ಏನ್ ಮಾಡ್ಲಿ ಇವಾಗ? ಗಣೇಶ, ಸುಬ್ರಹ್ಮಣ್ಯ, ಇದು ತಮಾಷೆ ಅಲ್ಲಪ್ಪ. ನನ್ನ ಮಗ ಒಂಥರ ಎಬುಡ ಗೇಮು ಅನ್ಕೊಂಡು ಒಂದೊಂದ್ಸರಿ ತಲೆ ಕೆಟ್ಟೊಂಥರ ಆಡ್ತಿರ್ತಾನೆ. ದಯವಿಟ್ಟು ಏನು ಮಾಡ್ಬೇಡ್ರಪ್ಪ. ಅಪ್ಪ, ನೀನ್ ಸುಮ್ನಿರು, ನೋಡ್ತಾ ಇರು. ನಾವ್ 3 ಜನ ಈಗ ಹೆಂಗ್ ಕುಸ್ತಿ ಆಡ್ತೀವಿ ಅಂತ. ಅವ್ರಿಬ್ರು ಸೋಲ್ಸ್ ಬಿಸಾಕ್ಬಿಡ್ತೀನಿ. ಪಂದ್ಯಕ್ಕೂ ಮುಂಚೆ ತಯಾರಿ ಮಾಡ್ಕೋತೀನಿ. ಈಗ ಬನ್ರೋ. ನನ್ ಬಾಡಿ ನೋಡಿ ಭಯ ಆಗ್ತಿದ್ಯನ್ರೋ? ಬನ್ರೋ, ಪರವಾಗಿಲ್ಲ, ನಾನೇನ್ ಜೋರಾಗಿ ಹೊಡಿಯಲ್ಲ. ಬನ್ರೋ. ಅಯ್ಯೋ, ಏನ್ ಮಾಡ್ಲಿ ಇವಾಗ? ಅಪ್ಪ ಗಣೇಶ, ಊಟ ತಯಾರಿದೆ. ಪ್ಲೇಟ್ ಮೀಲ್ಸ್ ಅಲ್ಲ, ಫುಲ್ ಮೀಲ್ಸು. ಹಾ, ಊಟ ಅಂದ್ರಿ? ಸುಬ್ಬು, ಊಟ ಅಂತೆ, ಬಾರೋ ಬಾ. ಆತ್ಲೆ, ಊಟ ಆದ್ಮೇಲೆ ನೀನ್ ನೋಡ್ಕೋತೀವಿ. ಅಪ್ಪ, ನಾವೆಷ್ಟ್ ಚೆನ್ನಾಗ್ ಕುಸ್ತಿ ಆಡ್ತಿದ್ವಿ, ಎಲ್ಲ ಹಾಳ್ ಮಾಡ್ದೆ ನೀನು. ಗೊತ್ತಪ್ಪ, ಗೊತ್ತು. ಏಯ್, ಅವ್ರು ಯಾರು ಗೊತ್ತೇನೋ ನಿನ್ಗೆ? ಸಾಕ್ಷಾತ್ ನೀನು ಉಳುಳಾಯಿ ಅಂತಾನೆ ಇರು. ನಾನ್ ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ. ಏಯ್, ನಿಂತ್ಕೊಳ್ರೋ. ಏಯ್, ನೀನ್ ನಿಂತ್ಕೊಳ್ಳೋ, ಎಲ್ಲ ಹೋಗ್ತಾ ಇದ್ಯಾ? ಅನ್ನೊಂದ್ ಕೈ ನೋಡ್ಕೋತೀನಿ ಅಪ್ಪ. ಮೊದಲು ನಿನ್ ಮೈ ನೋಡ್ಕೋ. ಅಂಡರ್ವೇರ್ ಹಾಕೊಂಡ್ರು ಅಂಡರ್ಟೇಕರ್ ನನ್ನ ಮಗನೇ. ಬಾ, ಬಟ್ಟೆ ಹಾಕೊಳ್ಳೋ. ಬಾಯಿ ಮುಚ್ಕೊಂಡು ಬಟ್ಟೆ ಹಾಕೊಂಡು ಊಟಕ್ಕೆ ಬಂದ್ರೆ ಸರಿ. ಈಗ ಬೇಡ ಅಂದ್ರು ರೊಟ್ಟಿ ತಟ್ಟಿದ್ರಿ. ನೀವು ಕೂತ್ಕೊಳ್ಳಿ, ನಾವು ಅಟ್ಲೀಸ್ಟ್ ಬಡಿಸ್ತೀವಿ. ಅಯ್ಯೋ ಸರ, ಏನ್ ಮಾತಾಡಕತ್ತೀರಿ? ನೀವು ಮೊದ್ಲು, ಆಮೇಲೆ ನಾವು. ನೀವು ಬಂದ್ರಿ, ಕೂತ್ಕೋರಿ. ಗಿರ್ಜಕ್ಕ, ನೀವು ಕೂತ್ಕೋರಿ, ನಾವು ಬಡಿಸ್ತೀವಿ. ಹೌದ್ರಿ ಅಕ್ಕ, ಬರ್ರಿ. ಅಯ್ಯೋ ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಇಲ್ಲ, ಮೊದ್ಲು ನೀವು ಊಟ ಮಾಡ್ಬೇಕ್ರಿ. ಕೂರ್ರಿ ಅವರ, ನಮ್ಮವ್ವ ಹೆಂಗ್ ಅಡ್ಗೆ ಮಾಡ್ತಾಳಂತ ನೀವು ನೋಡ್ಬೇಕಿಲ್ಲ. ಸರಿ ಆಯ್ತು. ಸರ ಕೂತ್ಕೋರಿ. ಅಯ್ಯೋ ಬರ್ರಿ ಸರ. ದೇವ ನೀನು ಎಂದಿಗೂ ಜೀವಂತ, ಬಡ ಭಕ್ತ ತಾನು ಎಂದಿಗೂ ನಿನ್ನ ಸ್ವಂತ. ಸೃಷ್ಟಿ ನಿನದಂತೆ, ದೃಷ್ಟಿನು ನೀನಂತೆ, ಜನುಮಾನೆ ಒಗಟಂತೆ, ಬಿಡಿಸೋನು ನೀನಂತೆ. ಬದುಕಿ ಮೃದುವಾಗಿದೆ. ತಿನ್ಬೇಡಿ. ತಟ್ಟೆ ಮೇಲೆ ರೊಟ್ಟಿ ಇರ್ಬೇಕಾದ್ರೆ ತಿನ್ಬೇಡಿ ಅಂತ ಹೇಳ್ತೇನೋ, ರೋಟಿ ಕಪ್ಪಲ್ಲೇ. ಹಾಂ ತಿನ್ನಿ. ಏನಾದ್ರು ಹೆಚ್ಚು ಕಮ್ಮಿ ಆಗಲಿ, ಪೊಲೀಸರಿಗೆ ಹೇಳೋಕೆ ಒಬ್ಬ ಜನ ಬೇಡ್ದ, ಅದಕ್ಕೆ ನಾ ತಿಂಬೋದೇ ಇಲ್ಲ. ಅಣ್ಣಾರ,
ನೀವು ತಿನ್ರಿ, ಎದಕ್ ಸುಮ್ಮನೆ ಕೂತೀರಿ? ಇಲ್ಲ ನನಗೆ ಹಸಿ ಇಲ್ಲ. ಅದು ನಾವು ಡಯಟಲ್ಲಿ ಇದ್ವಿ, ಮರ್ತ್ ಬಿಟ್ಟಿದ್ವಿ. ಏನ್ರಿ ಸರ, ಎಲ್ರೂ ದುಡಿಯೋದು ಅನ್ನಕ್ಕಾಗಿ. ಅನ್ನದ ಮುಂದೆ ಬಿಗುಮಾನ ತೋರಿಸ್ತೀರಲ್ಲ. ಗೌರ, ಅವ್ರಿಗೆ ಒಂದು ರೊಟ್ಟಿ ಸಾಕಾಗಿಲ್ಲ, ಇನ್ನೊಂದು ಬಡ್ಸು ತಿನ್ರಿ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ವರಪ್ರಸಾದ. ನಾವೆಲ್ಲ ಪುಣ್ಯ ಮಾಡ್ತೀವಿ. ರೀ, ಏನಾಯ್ತ್ರಿ? ಏನಿಲ್ಲ. ಯಾಕ್ರಿ ಕಣ್ಣಲ್ಲಿ ನೀರು? ಗೌರಮ್ಮ, ಇನ್ನೊಂದು ರೊಟ್ಟಿ ಸಿಗ್ಬೋದಾ? ಅಯ್ಯೋ ಅಣ್ಣಾರ, ಒಂದೇನ್ರಿ, 2 ಹಾಕ್ತಿ, ಹೊಟ್ಟೆ ತುಂಬ ತಿನ್ರಿ. ತಿನ್ನಪ್ಪ ತಿನ್ನು. ಬೇಡ ಬೇಡ ಅಂತಾನೆ ನನಗಿಂತ ಜಾಸ್ತಿ ಚಿಂತೆ ಇದೀರಾ? ಅಯ್ಯೋ ದೇವ್ರೆ, ಇದ್ದಿದ್ದೆ ಸ್ವಲ್ಪ ರೊಟ್ಟಿ. ಪಾಪ ಇವ್ರಿಗೆ ಉಳಿಯುತ್ತೋ ಇಲ್ವೋ? ಅವರ ಊಟ ಮಾಡುವಾಗ ತಲೆಯಲ್ಲಿ ಏನೇನು ಯೋಚನೆ ಮಾಡಬಾರ್ದು, ಸುಮ್ಮನೆ ತಿನ್ನಿ. ನೋಡಿದ್ರಾ, ಅನ್ನದ ಮುಂದೆ ನಿಶಬ್ದ ಒಂದೇರಿ ನಿಲ್ಲೋದು. ಎಲ್ಲರೂ ಸಾವಕಾಶ ತಿನ್ನಿ. ಗೌರಮ್ಮ, ನಿಮ್ಮ ಕೈ ರುಚಿ ಭಾರಿ ಲಾಯ್ಕಿದಿತ್ತು ಮಾರ್ರೆ. 12 ರೊಟ್ಟಿ ಖಾಲಿ ಆಯಿತು. ಸರಿ, ನಾವೇನು ಬರ್ತಾ? ರೊಟ್ಟಿ ಊಟ ಅದ್ಭುತವಾಗಿತ್ತು. ಅನ್ನದಾತೋ ಸುಖಿ ಭವ. ತಥಾಸ್ತು. ಏನಂದ್ಯಪ್ಪ? ಏನಿಲ್ರಿ ಅಪ್ಪಾರ, ನೀವು ಹೋಗಿ ಆರಾಮ್ ತಗೋರಿ. ಈಗಲಾದ್ರೂ ಕೂತ್ಕೊಳ್ಳಿ, ನಾವು ಬಡಿಸ್ತೀವಿ. ಆತ್ರಿ. ಗೌರ, ಬಾ. ಗಿರಿಜಾ, ಬೇಗ ತಟ್ಟೆ. ಇದೇನಿದು? ನಾನೇ ನೋಡಿದ್ದೆ ರೊಟ್ಟಿಗಳು ಕಡಿಮೆ ಇದ್ವು, ಈಗ ನೋಡಿದ್ರೆ ಇಷ್ಟೊಂದಿದೆಯಲ್ಲ. ಬ್ಯಾಡ್ರಿ ಅಕ್ಕ, ನಾವಿಬ್ರು ಒಂದೇ ತಟ್ಟೆನಾಗ ತಿಂತೀವಿ. ಆಹಾ, ಎಂಥ ಸೌಭಾಗ್ಯ ನಮ್ದು. ಸಾಕ್ಷಾತ್ ಪಾರ್ವತಿ ಪರಮೇಶ್ವರರ ಕುಟುಂಬಕ್ಕೆ ಊಟ ಬಡಿಸೋ ಭಾಗ್ಯ ಯಾರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮಗ್ ಸಿಕ್ಕಿದೆ. ಇದಕ್ಕಿಂತ ಇನ್ನೇನ್ ಬೇಕು? ಅನ್ನ ಕೊಟ್ಟವ್ರ ಮನೆ ಕೊನೆವರೆಗೂ ತಣ್ಣಗಿರ್ಲಿ. ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತಿಗೇನೋ ಆಗೋಯ್ತು, ನಾಳೆ ಗಣೇಶ ಹಬ್ಬ, ಮನೇಲಿ ಬೇರೆ ಏನೂ ಇಲ್ಲ. ಏನ್ರಿ ಮಾಡೋದು? ಗಿರಿ, ಕಷ್ಟ ಕಳೆಯಕ್ಕೆ ಅಂತಾನೆ ಭಗವಂತ ಇವ್ರನ್ನ ಕಳಿಸಿದಾನೆ. ನನ್ನ ಜೀವ ಒತ್ತೆ ಇಟ್ಟಾದ್ರು ಇವ್ರ ಆತಿಥ್ಯ ಮಾಡ್ತೀನಿ. ನಾಳೆ ಹಬ್ಬ ಖಂಡಿತ ಮಾಡೋಣ, ಆಗುತ್ತೆ.
ಸ್ಕಂದ ಇಲ್ಲಿ ನಿಂತಿದ್ಯಾ? ಏನಿಲ್ಲ ಅಕ್ಕ, ಎಲ್ರೂ ಅವ್ರವ್ರ ಮನೆಗೆ ಗಣೇಶ ತಗೊಂಡು ಹೋಗ್ತಿದ್ರು. ನೋಡ್ದೆ, ಬೇಜಾರಾಯ್ತು. ನಮ್ಮನೇಲೂ ಗಣೇಶ ಕೂಡಿಸ್ಬೇಕು ಅಂತ ಅನಿಸ್ತಿದ್ಯಾ? ಏನಕ್ಕ ಹಿಂಗೆ ಕೇಳ್ತಿದ್ಯಾ? ಅನ್ನಿಸ್ತಾ ಇರುತ್ತಾ? ಆದರೂ ಬೇಡ, ಪಾಪ ಅಪ್ಪ ಆಗಲೇ ಕಷ್ಟದಲ್ಲಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಈಗ ನಾವು ಹೋಗಿ ಗಣೇಶ ಕೇಳಿದ್ರೆ ಅವ್ರಿಗೆ ಬೇಜಾರು ಆಗೇ ಆಗುತ್ತಲ್ವಾ? ಜಾಣ, ಎಲ್ಲ ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಗುಡ್ ಬಾಯ್ ನೀನು. ಬಾ, ನಾವು ಪೇಪರಲ್ಲಿ ಗಣೇಶ ಮಾಡೋಣ. ಏ ಪ್ರಣಿ, ಸ್ಕಂದ, ಅಲ್ಲೇನ್ ಮಾಡ್ತಿದ್ದೀರಾ? ಹೋಗಿ ಪೂಜೆಗೆ ರೆಡಿಯಾಗಿ ಹೋಗಿ. ಒಂದು ವರ್ಷನೂ ತಪ್ಪಿಸ್ದೆ ಪ್ರತಿ ವರ್ಷ ಗಣೇಶನ ಕೂರಿಸ್ತಿದ್ವಿ. ಈ ವರ್ಷ ಆಗ್ತಾನೆ ಇಲ್ವಲ್ಲ ಪಾಪ. ಏನು ಹೇಳ್ದೆ, ಏನು ಬೇಡಿಕೆ ಇಡ್ದೆ ಅವ್ರವ್ರೇ ಅರ್ಥ ಮಾಡ್ಕೊಂಡಿಬ್ರು ಹೊಟ್ಟೋದ್ರಲ್ಲ. ಈ ಸಂಕಟ ಯಾವ ತಾಯಿಗೂ ಬೇಡ. ಅವರ ಎದಕ್ಕೆ ಕಳಕತ್ತೀರಿ? ಏಯ್ ಇಲ್ಲಪ್ಪ, ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅಷ್ಟೇ. ನಮ್ಮ ಹತ್ರನೇ ಸುಳ್ಳು ಹೇಳ್ತೀರಿ ಅವರ? ನಮ್ಗೆಲ್ಲ ಗೊತ್ತು, ನೀವು ಯಾರ ಹತ್ರ ಆದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ನಮ್ಮಿಂದ ಮುಚ್ಚಡಕ್ ಆಗಂಗಿಲ್ರಿ. ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಇಬ್ರು. ಗಣಿ, ನೀನ್ ಊರಿಂದ ಬರ್ತಾ ನೀನೇ ಗಣೇಶನ್ ಮೂರ್ತಿ ಮಾಡಿ ತಗೊಂಬಂದಿದ್ದಲ್ಲ, ಅದನ್ನ ಅವರ ಕೊಡ. ಅದನ್ನ ನೋಡ್ತಾ ಅವಳ ಅಳದ್ನ ನಿಲ್ಲಿಸ್ಬೋದ. ನೀನು ಗಣೇಶನ್ ಮೂರ್ತಿ ಮಾಡಿದ್ಯಾ? ಊರ್ರಿ ಅವ್ವ, ಭಾಳ ಚೆನ್ನಾಗ್ ಮಾಡ್ತಾನ. ಅದನ್ನ ನೋಡ್ತಿದ್ರ ಸಾಕ್ಷಾತ್ ಗಣಪತಿನೇ ಬಂದು ನಿಮ್ ಮನೆ ಹಾಕುಂತಾನಂತ ಅನ್ನಿಸ್ತದ. ನಾನ್ ತರ್ತೀನಲ್ಲ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಸರಿ ಆಯ್ತು, ಹೋಗಿ ತಗೊಂಡ್ ಬನ್ನಿ. ನನ್ನ ಪೂಜೆಗೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ತೀನಿ. ಸರಿ ಸತ್ಯ ದೇವ್ರೆ, ಅಂತೂ ಇಂತೂ ಮಕ್ಕಳ ಆಸೆ ಪ್ರಕಾರ ಗಣೇಶನ್ ಕೂರ್ಸೋದಕ್ಕೆ ವ್ಯವಸ್ಥೆ ಆಗ್ತಿದೆಯಲ್ಲ, ಅಷ್ಟು ಸಾಕು. ಎಲ್ಲ ಭಗವಂತನ ಕೃಪೆ. ಅಕ್ಕ, ಗಿರ್ಜಮ್ಮ, ಅಕ್ಕ, ಏನ್ ಇನ್ನೂ ನೀನ್ ರೆಡಿ ಆಗಿಲ್ಲ? ಮನೇನೂ ಸಿಂಗಾರ ಆಗಿಲ್ಲ, ಎಲ್ಲ ಯಾವಾಗ ರೆಡಿ ಆಗೋದು? ಗೌರಿ, ನೀನು ಕನ್ನಡಿ ಮುಂದೆ ಕೂತ್ಕೊಂಡು ಸಿಂಗಾರ ಮಾಡ್ದಂಗೆ ಅನ್ಕೊಂಡ್ಯಾ? ಅಲ್ಲ, ಇದು ಮನೆ, ಮಕ್ಕಳಿಪ್ಪು ಮನೆ. ಅದು ಅಲ್ಲದೆ ಮನೇಲಿ ಸುಮಾರು ಜನ ಇದ್ರು, ಸ್ನಾನ ಮಾಡಿ ರೆಡಿ ಆಗೋದು ಬೇಡ್ದ? ನಿಧಾನಕ್ಕೆ ಮಾಡ್ತಾರೆ ಬಿಡ. ಹಾಗಂತ ಗಣೇಶನ್ ಕೂರ್ಸೋದಕ್ಕೆ ಒಂದು ಒಳ್ಳೆ ಸಮಯ ಅಂತ ಇರಲ್ವಾ? ಅಯ್ಯೋ ಗೌರಿ, ಹಾಗೆಲ್ಲ ಏನೂ ಇಲ್ಲ ಕಣೆ. ಈಗ ನೀವು ಬಂದ್ರಲ್ಲ, ಪೂಜೆಗೆ ವ್ಯವಸ್ಥೆ ಮಾಡೋಣ ಬನ್ನಿ. ಬನ್ನಿ. ಸರ್ ಸರ್, ಎಸ್, ಯಾರು ಬೇಕಿತ್ತು? ನಿಮ್ಮನೆ ಮುಂದೆ ನಿಂತ್ಕೊಂಡು ಬೇರೆಯವ್ರನ್ನ ಕೇಳಕ್ಕಾಗತ್ತಾ ಸರ್? ಶಿವಪ್ರಸಾದ್ ಅಂದ್ರೆ ನೀವೇನಾ ಸರ್? ಹೌದು, ನಾನೇ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋದು. ನೀವು ಎಲ್ಲಿ ಹಾಕೋತೀರಿ? ಸರ್, ನಿಮಗೆ ಡೆಲಿವರಿ ಆಗಿದೆ. ಆಗಿದೆಯಪ್ಪ, 2 ಆಗಿದೆ, ಆದರೆ ನನಗಲ್ಲ, ನನ್ನ ವೈಫ್ಗೆ. ಅದಲ್ಲ ಸರ್, ನಿಮಗೆ ಒಂದು ಪಾರ್ಸಲ್ ಇದೆ, ಅದನ್ನ ಡೆಲಿವರಿ ಕೊಡಕ್ಕೆ ಬಂದಿದ್ದೀನಿ ಅಂದೆ. ಪಾರ್ಸಲ್ ಪಾರ್ಸಲ್ ಆದ್ರೂ ನಮ್ಮನೆಗೆ ಯಾರು ಪಾರ್ಸಲ್ ಕಳಿಸಿದ್ದಾರೆ? ನನಗೆ ಗೊತ್ತಿಲ್ಲ ಸರ್, ತಗೊಳ್ಳಿ. ಇದ್ರೊಳಗೆ ಬರ್ದಿರುತ್ತೆ, ನೋಡ್ಕೊಳ್ಳಿ. ಹಾಗೆ ಇದಕ್ಕೊಂದು ಸೈನ್ ಮಾಡ್ಬಿಡಿ ಸರ್. ಇಲ್ಲ? ಹಾಂ. ಶಿವಪ್ರಸಾದ್ ನನ್ನ ಹೆಸರೇ. ಒಂದು ನಿಮಿಷ, ಇದನ್ನ ಇಟ್ಕೊಳ್ಳಿ. ಸರ್, ಇದು ನನಗಲ್ಲ, ನಿಮಗೆ. ನಾನು ಓದೋವರೆಗೂ ಇಟ್ಕೊಳ್ಳಿ. ಶಿವಪ್ರಸಾದ್ ಫ್ರಮ್ ಶಾಪಿಂಗ್ ಮಾರ್ಟ್. ಯಾರಂತೆ ಸರ್? ಕುತೂಹಲ ಕುತೂಹಲ, ಹೇಳ್ತೀನಿ. ಮಾನ್ಯ ಶಿವಪ್ರಸಾದ್ ರವರೇ, ನೀವು ನಮ್ಮ ಕಂಪನಿಯಲ್ಲಿ ಹಾಟ್ ಬಾಕ್ಸ್ ತೆಗೆದುಕೊಂಡಿದ್ದೀರಿ. ಆಗ ನಿಮ್ಮ ಹಾಗೂ ನಿಮ್ಮ ಮನೆಯವರ ಹೆಸರುಗಳನ್ನು ಬರೆದಿದ್ದೀರಿ. ಲಕ್ಕಿ ಡಿಪ್ಪಲ್ಲಿ ನೀವು ಆಯ್ಕೆಯಾಗಿದ್ದೀರಿ. ಮನೆ ಮಂದಿಗೆಲ್ಲ ಹೊಸ ದಿರಿಸುಗಳನ್ನು ಕಳಿಸಿದ್ದೀವಿ. ನಮಸ್ತೆ, ಧನ್ಯವಾದಗಳು. ವಿಸಿಟ್ ಅಗೇನ್. ನನಗೆ ಲಕ್ಕಿ ಡಿಪ್ ಬಂದಿದೆ. ನಮ್ಮ ಮನೆಯವ್ರಿಗೆ ಹೊಸ ಬಟ್ಟೆಗಳು ಬಂದಿದೆ. ಭಗವಂತ, ನನಗೆ ಗೊತ್ತಾಯ್ತು, ಇದೆಲ್ಲ ನಿಂದೆ ಕೈವಾಡ. ಆಹಾ, ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಳ್ಳಿ ಅಂತ ಈ ತರ ಸ್ಕೀಮ್ ಮಾಡಿದ್ಯಾ ಭಗವಂತ. ಥ್ಯಾಂಕ್ ಯು ಸರ್. ಈ ಭಗವಂತ ಅಂದ್ರೆ ಅಂಗಡಿನಾ? ಹೌದಪ್ಪ, ಅಂಗಡಿನೇ. ಆದರೆ ಅದು ದೊಡ್ಡ ಅಂಗಡಿ, ಒಳ್ಳೆತನ ಮಾರೋ ಅಂಗಡಿ, ನೀತಿಯಿಂದ ನಡ್ಕೋಬೇಕು ಅಂತ ಹೇಳ್ಕೊಡೋ ಅಂಗಡಿ, ಜೀವನದ ಪಾಠವನ್ನ ಕಲಿಸ್ಕೊಡೋ ಅಂಗಡಿ. ಆದರೆ ಒಂದು ವಿಚಾರ ಗೊತ್ತಾ, ಅಲ್ಲಿ ಎಲ್ಲವೂ ಫ್ರೀ. ಫ್ರೀನಾ ಸರ್? ಅದ್ರ ಅಡ್ರೆಸ್ ಕೊಡಿ ಸರ್, ನಾನು ಹೋಗಿ ತಗೋತೀನಿ. ನಿನ್ನ ಅಂತರಾತ್ಮನ ಕೇಳು, ಅದು ಹೇಳುತ್ತೆ. ಅಂತರಾತ್ಮನ ಅದೆಲ್ಲಿದೆ ಸರ್?
ಇಲ್ಲಿದೆ. ಇಲ್ಲ